ಈ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿತಾ ಇದ್ದಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಮೇಲೆ ಸಿಡಿಮಿಡಿಗೊಂಡಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಂದ ಪಡೆದುಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಬ್ಯಾಂಕ್ಗೆ ನಿಯೋಗ ಕೂಡ ಭೇಟಿ ಕೊಟ್ಟಿದೆ. ಈ ಬ್ಯಾಂಕ್ಗೆ ಇದೀಗ ಒಂದು ನಿಯೋಗ ಕೂಡ ಭೇಟಿ ಕೊಟ್ಟಿದೆ. ಘಟನಾ ಸ್ಥಳಕ್ಕೆ ಕಾಂಗ್ರೆಸ್ನ ಎಂಎಲ್ಸಿ ಐವಾನ್ ಡಿಸೋಜಾ ಅವರು ಭೇಟಿ ಕೊಟ್ಟಿದ್ದಾರೆ. ಬ್ಯಾಂಕ್ನ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಏನಾಯಿತು ಅಂತ ಮಾಹಿತಿ ಕಲೆ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಅಂತ ಒಂದು ಆಯೋಗ ಕೂಡ ಕಳಿಸಿದ್ರು. ಇದೀಗ ಈ ಒಂದು ಟೀಮ್ ಬಂದು ಎಲ್ಲರನ್ನ ಮಾತನಾಡಿಸಿ ಏನು ಎತ್ತ ಅಂತ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಐವಾನ್ ಡಿಸೋಜಾ ಅವರು ಸ್ಥಳಕ್ಕೆ ಬಂದಿದ್ದರು. ಸಿಬ್ಬಂದಿಗಳಿಂದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈ ವೇಳೆ ಪರಿಹಾರಕ್ಕಾಗಿ ಡಿಸೋಜಾ ಅವರ ಮೇಲೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ನಮಗೆ ನಷ್ಟ ಆಗಿದೆ, ನಮ್ಮ ಜೀವನವೇ ಅಯೋಮಯ ಆಗಿದೆ, ಹೀಗಾಗಿ ಇದಕ್ಕೆ ಪರಿಹಾರ ಕೊಡಿಸಿ ಅಂತ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಐವಾನ್ ಡಿಸೋಜಾ ಅವರನ್ನ ಮಾತನಾಡಿಸಿದ್ದಾರೆ, ಕೇಳಿ. ಕೋಟೆಕಾರ್ ಬ್ಯಾಂಕ್ ದರೋಡೆನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಬಹಳಷ್ಟು ಅಲರ್ಟ್ ಆಗಿದೆ. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಗೆ ಖಡಕ್ ಆದೇಶವನ್ನ ಕೂಡ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಂಎಲ್ಸಿ ಐವಾನ್ ಡಿಸೋಜಾ ಅವರು ಕೂಡ ಆ ಕೋಟೆಕಾರ್ನ ಒಂದು ಬ್ಯಾಂಕಿಗೆ ಭೇಟಿ ನೀಡಿದ್ದಾರೆ. ಅವರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಸಿಎಂ ಇದ್ದಂಥ ಸಂದರ್ಭದಲ್ಲಿ ಒಂದು ದರೋಡೆ ನಡೆದಿದೆ, ಏನು ಹೇಳ್ತೀರಿ? ಸಿಎಂ ಬಂದದ್ದು ಅವರ ಬೇರೆ ನಿಗದಿತ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಸಿಎಂ ಇದ್ದಾಗ ದರೋಡೆ ಆಯಿತು ಅಂತಲ್ಲ, ಕಳ್ಳರು ಯಾವಾಗ ಬರ್ತಾರೆ ಮುಖ್ಯಮಂತ್ರಿಗಳಿಗೆ ಹೇಳಿ ಬರೋದಿಲ್ಲ. ಆದರೂ ಅವರು ನಗರದಲ್ಲಿ ಇದ್ದಾಗ ಈ ಘಟನೆ ನಡೆದಿದೆ ಅಂತ ಸತ್ಯ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಡೆದ ಕೂಡಲೇ ಅವರು ನನ್ನ ಮನೆಗೆ ಬಂದು ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ಇಂಚು ಮಾಹಿತಿಯನ್ನು ಪಡೆದು ಈ ಪ್ರಕರಣ ಹಗಲಿಗೆ ನಡೆದಿದೆ, ಹಗಲಿಗೆ ಇಂಥ ಪ್ರಕರಣಗಳು ನಡೆದರೆ ಪೊಲೀಸರ ಬಗ್ಗೆ ಎಷ್ಟು ಹೆದರಿಕೆ ಇದೆ ಅಂತ ನಿಮಗೆ ತಿಳಿಯುತ್ತದೆ, ಜನರಿಗೆ ಏನು ಸಂದೇಶ ಕೊಡ್ತೀರಾ ಅಂತ ಹೇಳಿದ್ದಾರೆ. ಮತ್ತು ಇಂಥದ್ದೇ ಪ್ರಕರಣ ಮೊದಲನೇ ದಿವಸ ಬೀದರಲ್ಲಿ ನಡೆದಿದೆ, ಮರುದಿವಸ ಇಲ್ಲಿ ನಡೆದಿದೆ. ಇದು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ಸಿಎಂ ಅವರು ಗರಂ ಆಗಿದ್ದು ಸರಿನೇ. ಮತ್ತು ನೇರವಾಗಿ ಈ ಪ್ರಕರಣದಲ್ಲಿ ಕಮಿಷನರ್ಗೆ ಹೇಳಿದ್ರು, ನೀವು ಈ ಬಗ್ಗೆ ತನಿಖೆ ಮಾಡಿ ನನಗೆ ಇಂಚು ರಿಪೋರ್ಟ್ ಕೊಡಬೇಕು. ಮತ್ತು ಗಡಿ ಭಾಗದಲ್ಲಿ ಆಗಿದೆ, ನಿಮ್ಮ ಚೆಕ್ ಪೋಸ್ಟ್ಗಳು ಏನು ಮಾಡ್ತಾ ಇತ್ತು, ನಿಮ್ಮ ಕ್ಯಾಮ್ರಾಗಳಲ್ಲಿ ಏನು ಮಾಡ್ತಾ ಇತ್ತು, ಇದನ್ನೆಲ್ಲ ಅವರು ಕೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಪ್ರಕರಣ ಪೊಲೀಸರು ಖಂಡಿತವಾಗಿ ಭೇದಿಸ್ತಾರೆ ಮತ್ತು ಅವರು ಪತ್ತೆ ಹಚ್ಚುವುದಕ್ಕೆ ಎಲ್ಲ ಕ್ರಮ ತಗೊಳ್ತಾರೆ. ಮತ್ತು ಇದು ಪ್ರಕರಣ ಖಂಡಿತವಾಗಿಯೂ ಪತ್ತೆ ಹಚ್ಚತಕ್ಕಂಥ ಪ್ರಕರಣ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಜನರು ಯಾರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಸರ್ಕಾರ, ಪೊಲೀಸರು ಈ ಒಂದು ಸೂಕ್ತವಾಗಿ ಸಮರ್ಥವಾಗಿ ಇದನ್ನು ಕ್ರಮ ತೆಗೆದುಕೊಳ್ತಾರೆ. ಸರ್, ಈಗ ನಿನ್ನೆ ಇಲ್ಲಿ ಸುಮಾರು 5 ನಿಮಿಷದಲ್ಲಿ ದರೋಡೆ ನಡೆದು ಹೋಗಿದೆ. 15 ನಿಮಿಷದೊಳಗೆ ರಾಜ್ಯವನ್ನ ಬಿಟ್ಟು ಅವರು ಕೇರಳದ ಕಡೆಗೆ ಹೋಗಿದ್ದಾರೆ. ಅಂದ್ರೆ ಇದೊಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಎಲ್ಲಿ ನಮ್ಮ ಈ ಒಂದು ರಕ್ಷಣಾ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂದಿದೆ? ಈ ತರ ಎಲ್ಲ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ, ಏನು ಹೇಳ್ತೀವಿ? ವಿಪಕ್ಷಗಳು ಟೀಕೆ ಮಾಡುವುದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಟೀಕೆ ಮಾಡಲೇಬೇಕು. ಅವರು ಕೂಡ ಪ್ರಜಾಪ್ರಭುತ್ವದ ಒಂದು ಅಂಗ. ಹಾಗಾಗಿ ಬೇಗ ತನಿಖೆ ಆಗಲಿ ಅಂತ ಅವರದ್ದು ಉದ್ದೇಶ. ಹಾಗೆ ನಾನು ಏನು ಹೇಳಿಕ್ಕೆ ಬಯಸ್ತಿದ್ದು, ಗಡಿ ಭಾಗನೇ, ಇಲ್ಲಿ ಆಚೆ ಹೋಗೋದು ಈಚೆ ಹೋಗೋದು ಸುಲಭ. ಕಳ್ಳತನ ಮಾಡಬೇಕಾದ್ರೆ ತನಗೆ ಆಯಕಟ್ಟಿನ ಜಾಗವನ್ನು ನೋಡ್ತಾರೆ. ಇಲ್ಲಿದ್ರೆ ಈ ಒಂದು ಬಿಲ್ಡಿಂಗಲ್ಲಿ, ಇದೇನು ದೊಡ್ಡ ಬಿಲ್ಡಿಂಗ್ ಅಲ್ಲ, ದೊಡ್ಡ ಸಿಟಿ ಅಲ್ಲ, ಈ ಬಿಲ್ಡಿಂಗಿನ ಮೇಲೆ ಬಂದು ಮಾಡಬೇಕಂತ ಇದ್ದರೆ ಅವರು ಏನೋ ಅಂತ ಆಲೋಚನೆ ಮಾಡಿಕೊಂಡೇ ಬಂದಿರ್ಬೋದು. ಎಲ್ಲಿ ಹೋದರೂ ಕರ್ನಾಟಕ ಇರಲಿ, ಕೇರಳ ಇರಲಿ, ಭಾರತ ದೇಶದಲ್ಲಿ ಇದ್ದೇವೆ ತಾನೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ. ಹಾಗಾಗಿ ಎಲ್ಲಿ ಹೋದರೂ ಖಂಡಿತವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚುವುದರಲ್ಲಿ ನಮ್ಮ ಪೊಲೀಸರು ಸಾಯಬೇಕಾದ್ರೆ ಕೇರಳದವ್ರನ್ನ ಸಹಾಯ ಕೇಳಿ, ಪೊಲೀಸ್ ವ್ಯವಸ್ಥೆ ಪ್ರಕಾರ ಏನೇನು ಪತ್ತೆ ಹಚ್ಚಲಿಕ್ಕೆ ಅವಕಾಶ ಇದೆಯೋ ಅದು ಮಾಡಿಯೇ ಮಾಡ್ತೇವೆ. ನಾವು ಅಂತಾರಾಜ್ಯ ಕಳ್ಳರನ್ನು ಪತ್ತೆ ಹಚ್ಚಿದ್ದಿಲ್ವ, ಹಾಗಾಗಿ ಅದು ಕಾನೂನಲ್ಲಿ ಏನು ತೊಡಕು ಇಲ್ಲ, ಏನೂ ಗಂಭೀರವಾದಂಥ ತೊಂದರೆಗಳ ಲೋಪಗಳಿಲ್ಲ. ಖಂಡಿತವಾಗಿ ಪೊಲೀಸರ ಮೇಲೆ ನಂಬಿಕೆ ನಾನು ಇಟ್ಟಿದ್ದೇನೆ, ನಮ್ಮ ಸರ್ಕಾರ ಇಟ್ಕೊಂಡಿದೆ, ಪತ್ತೆ ಹಚ್ತಾರೆ ಅಂತ ಹೇಳೋದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಸರ್, ಈಗ ಇಲ್ಲಿ ತಾವು ಭೇಟಿ ನೀಡಿದ್ರಿ, ಇಲ್ಲಿ ಏನೆಲ್ಲ ಮಾಹಿತಿ ಸಿಕ್ತು ಮತ್ತು ತನಿಖೆ ಯಾವ ಹಂತದಲ್ಲಿದೆ ತಮ್ಗೆ ಬಂದಿರುವಂಥ ಮಾಹಿತಿ? ನಾನು ಪೊಲೀಸ್ ಅವರ ಜೊತೆ ಮಾತಾಡಿದ್ದೇನೆ, ಇಲ್ಲಿ ಬರುವಾಗ ದಾರಿಯಲ್ಲಿ ಕಮಿಷನರ್ ಜೊತೆನೂ ಮಾತಾಡಿದ್ದೇನೆ. ಕಮಿಷನರು ಹೇಳಿದ್ದಾರೆ, ನೋ ವಿ ಆರ್ ಎಟ್ ಇಟ್, ನಾವು ಈ ಪ್ರಕರಣದ ಹಾದಿಯಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಪತ್ತೆ ಹಚ್ಚುವ ಹಾದಿಯಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಅದು ಉಳಿದದ್ದು ವಿಚಾರಗಳು ಅವರು ನನಗೆ ಹೇಳಬಾರ್ದು, ನಾನು ಅವರಿಗೆ ಕೇಳೋದಿಲ್ಲ, ನಾನು ಕೇಳುವುದೂ ಇಲ್ಲ. ನಾನು ಪತ್ತೆ ಹಚ್ಚಿ ಅಂತ ಹೇಳುವುದೇ ಬೇರೆತು, ಹಚ್ಚಿದ್ದೀರಾ ಅಂತ ನಾನು ಕೇಳೋದಿಲ್ಲ. ಹಚ್ಚಿ ಅವರು ಹೇಳುವಂಥ ಜವಾಬ್ದಾರಿ ಅವರದ್ದೇ. ಹಾಗಾಗಿ ನಾನು ಅದರ ಮುಂದೆ ಮಾತಾಡಲಿಲ್ಲ. ಐ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದ ಇನ್ವೆಸ್ಟಿಗೇಷನ್. ಬಟ್ ನನಗೆ ನನಗೆ ಧೈರ್ಯ ಇದೆ, ಪೊಲೀಸರು ಈ ಪ್ರಕರಣವನ್ನು ಪತ್ತೆ ಹಚ್ತಾರೆ.
ಇದಿಷ್ಟು MLC ಐವನ್ ಡಿಸೋಜರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ.